ದಿನ ಗುಬ್ಬಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 135ರ ಕರಡು ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸಿದ್ದೀವಿ. ಸೊ ನಮ್ಮ ಎಲ್ಲ ರಿಜಿಸ್ಟರ್ಡ್ ಆ್ಯಂಡ್ ರೆಕಗ್ನೈಸ್ಡ್ ನ್ಯಾಷನಲ್ ಪಾರ್ಟೀಸು ಪ್ರತಿನಿಧಿಗಳು ಹಾಗೂ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ನಮ್ಮ ಕಚೇರಿಗೆ ಈ ದಿನ ನಾವು ಆಗಮಿಸಿರ್ತೀರ. ಸೊ ಅವರಿಗೆ ಈಗ ನಾವು ನಮ್ಮದೇನು ಕರಡು ಮತದಾರರ ಪಟ್ಟಿ ಪ್ರಚುರಪಡಿಸಿದ್ದೀವಿ ಅದರಂತೆ 1,71,718 ಜನ ಮತದಾರರು ನಮ್ಮಲ್ಲಿ ಸೇರ್ಪಡೆ ಆಗಿರ್ತಾರೆ. ಸೊ ಅದರಲ್ಲಿ ಈಗ ಗಂಡು 85,022, ಹೆಣ್ಣು 86,690, ಇತರೆ 6 ಜನ, ಹೀಗೆ ಒಟ್ಟು 1,71,718 ಜನ ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ. ಸೊ ಇವತ್ತಿನಿಂದಲೇ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ಡು 23 ಸೆಪ್ಟೆಂಬರ್ ತನಕ ಇರುತ್ತೆ. ಯಾರಿಗಾದರೂ ಯಾವುದೇ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇದ್ದಲ್ಲಿ ಅವ್ರು ನಮ್ಮ ಕಚೇರಿಗೆ ಅಥವಾ BLOಗಳ ಮುಖಾಂತರ ತಮ್ಮ ಆಕ್ಷೇಪಣೆಗಳನ್ನ ಸಲ್ಲಿಸ್ಬೋದಾಗಿ ಮನವಿ ಮಾಡಿಕೊಡ್ತೀವಿ. ಹಾಗೆ ಇನ್ನು ಮುಂದೆ ಏನಿದೆ ನೋಟಿಸ್ ಫೇಸ್ 24/8ರಿಂದ 22 ಅಕ್ಟೋಬರ್ ತನಕ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸು, ಹಾಗೆ ನಮ್ಮಲ್ಲಿ ಏನು ನೋ ಮ್ಯಾಪಿಂಗ್ ಮತ್ತು ಅನಾಮಲಿ ಇಶ್ಯೂಸ್ ಇದೆ 4,399 ಅಷ್ಟನ್ನು ನಾವು ನೋಟಿಸನ್ನು ಕೊಟ್ಟು ಅವ್ರನ್ನ ಹಿಯರ್ ಮಾಡಿ ಅಂತಿಮ ಮತದಾರರ ಪಟ್ಟಿ 27 ಅಕ್ಟೋಬರ್ ಪ್ರಚುರಪಡಿಸ್ತೀವಿ. ಯಾವ ಥರ ಹಿಯರಿಂಗ್ ಯಾವ ಥರ ಮಾಡ್ತೀವಿ? ಅಲ್ಲ, ಈಗ ಕಚೇರಿಗೆ ಈಗಾಗಲೇ 7 ದಿನ ಪ್ರೇಯರ್ ನೋಟಿಸ್, ಅವ್ರಿಗೆ ಎಲ್ಲಿ ನಾವು ಕಾಲಾವಕಾಶ, ಎಲ್ಲಿ ಸಮಯ ಮತ್ತು ಎಲ್ಲಿ ನಾವು ನೋಟಿಸ್ ಹಿಯರ್ ಮಾಡ್ತೀವಿ ಅನ್ನೋ ಸ್ಥಳನ ಪ್ರೀ ಪ್ರಿಂಟೆಡ್ ನೋಟಿಸ್ನ ಅವ್ರಿಗೆ ಕೊಟ್ಟು ಅವರಿಗೆ ಏನು ಡಾಕ್ಯುಮೆಂಟ್ಸ್ನ ತೊಗೊಂಡು ಬರಬೇಕು, ಯಾವ ಕಾರಣಕ್ಕೆ ಅನ್ನೋದನ್ನ ನೋಟಿಸಲ್ಲೇ ನಾವು ಕೊಟ್ಟಿರ್ತೀವಿ. ಸೊ ಆ ದಾಖಲೆಯನ್ನು ತೊಗೊಂಡು ಬಂದರೆ ಈಗಾಗಲೇ ನಮ್ಮಲ್ಲಿ 11, ನಾನು ರೆಗ್ಯುಲರ್ AER ಜೊತೆಗೆ ಇನ್ನು 11 ಜನ ಈಗಾಗಲೇ ನಾವು ನೇಮಿಸ್ಕೊಂಡಿದ್ದೀವಿ, 12 ಜನನ. ಸೊ ನಾವು ಯಾವ ದಿನ ಎಲ್ಲಿ ಹಿಯರ್ ಮಾಡ್ತೀವಿ ಅಂತ ಅವರಿಗೆ ಮತದಾರರಿಗೆ ನಾವು ನೋಟಿಸ್ ಕೊಟ್ಟು ಹಿಯರ್ ಮಾಡ್ತೀವಿ.